ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಾನು ದಬ್ಬಾಳಿಕೆಗೆ ಬೆದರಿಕೆಗೆ ಬಗ್ಗುವುದಿಲ್ಲ. ಸಿಎಂ ಕುಮಾರಸ್ವಾಮಿಗೆ ಸುಮಲತಾ ಅಂಬರೀಶ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಗಂಭೀರತೆಯನ್ನು ಗಮನದಲ್ಲಿಟ್ಟುಕೊಂಡು ನಾನು ಚುನಾವಣೆಯನ್ನು ಎದುರಿಸ್ತಾ ಇದ್ದೀನಿ. ಯಾವುದೇ ದಬ್ಬಾಳಿಕೆಗೆ ಬೆದರಿಕೆಗೆ ನಾನು ಬಗ್ಗೋದಿಲ್ಲ. ನಾನು ಚುನಾವಣಾ ಕಣದಲ್ಲಿರೋದು ಭಾರತದ ಪ್ರಜಾಪ್ರಭುತ್ವವನ್ನು ಗೌರವಿಸಿ ಉದಾತ್ತವಾದಂತಹ ಆದರ್ಶವನ್ನು ಮುಂದೆ ಇಟ್ಕೊಂಡು ನಾನು ಚುನಾವಣಾ ಕಣದಲ್ಲಿದ್ದೀನಿ ಹೊರತು ಯಾರ ದಬ್ಬಾಳಿಕೆಗೂ ನಾನು ಬೆದರೋದಿಲ್ಲ ಅಂತ ಹೇಳಿದ್ದಾರೆ. ಮಂಡ್ಯದ ಜನತೆ ನನ್ನ ಆದರ್ಶವನ್ನು ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾನು ಸ್ಪರ್ಧಿಸ್ತಾ ಇದ್ದೀನಿ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇವತ್ತು ಮಂಡ್ಯ ಭಾಗದಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಬ್ಬರದ ಪ್ರಚಾರವನ್ನು ಗೌಡ್ತಿ ಸುಮಲತಾ ಅಂಬರೀಶ್ ನಡೆಸ್ತಾ ಇದ್ದಾರೆ. ಸೊ ಒಂದು ಕಡೆ ಫೇಸ್ಬುಕ್ನ ಪೋಸ್ಟ್ ಮುಖಾಂತರ ಅಧಿಕೃತವಾದಂಥ ಫೇಸ್ಬುಕ್ ಪೇಜ್, ಇದರ ಮುಖಾಂತರ ಯಾರು ಹೀಗಳಿತಾ ಇದ್ರು ಅಲ್ಲಗಳಿತಾ ಇದ್ರು ಅವರಿಗೆ ನೇರವಾಗಿಯೇ ಟಾಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ಸಿಎಂ ಕುಮಾರಸ್ವಾಮಿಗೆ ನಾನು ಸೌಮ್ಯವಾಗಿ ಪ್ರೀತಿಯಿಂದ ಭಾರತೀಯ ಪ್ರಜಾಪ್ರಭುತ್ವದ ಘನತೆಯನ್ನು ಗಾಂಭೀರ್ಯವನ್ನು ಗಮನದಲ್ಲಿಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದೀನಿ. ನಾನು ದಬ್ಬಾಳಿಕೆಗಳಿಗೆ ಬೆದರಿಕೆಗಳಿಗೆ ಬಗ್ಗದ ಜಗ್ಗದ ಪ್ರಜಾಪ್ರಭುತ್ವವನ್ನು ಉಳಿಸುವ ಸಲುವಾಗಿ ಒಂದು ಆದರ್ಶವನ್ನು ಮುಂದೆ ಇಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೋಹನ್ ರಾಜ್ ಕೊಡ್ತಾರೆ ಮಂಡ್ಯದಿಂದ. ಮೋಹನ್ ರಾಜ್, ಇವತ್ತು ಅಬ್ಬರದ ಪ್ರಚಾರವನ್ನು ಸುಮಲತಾ ಅಂಬರೀಶ್ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಕಳೆದ ಕೆಲವು ದಿನಗಳಿಂದ ಅವರ ವಿರುದ್ಧ ಕೇಳಿಬರ್ತಾ ಇರುವಂತಹ ಮಾತಿಗೆ ನೇರವಾಗಿಯೇ ಫೇಸ್ಬುಕ್ ಮುಖಾಂತರ ಟಾಂಗ್ ಕೊಟ್ಟಿದ್ದಾರೆ. ಸೊ ಈ ಮೂಲಕ ವಿರೋಧಿ ಪಾಳೆಯಕ್ಕೆ ಯಾವ ರೀತಿಯಾದಂಥ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತ? ಖಂಡಿತವಾಗಿ ಗುರುಪ್ರಸಾದ್, ಇವತ್ತು ಸುಮಲತಾ ಅಂಬರೀಶ್ ಅವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪ್ರಚಾರ ಕಾರ್ಯವನ್ನ ಮಾಡಲಿದ್ದಾರೆ. ಅಂದ್ರೆ ಶ್ರೀರಂಗಪಟ್ಟಣದ KRS ಮತ್ತೆ ಮಹದೇವಪುರ ಸೇರಿದಂತೆ ಆ ಭಾಗದಲ್ಲಿ ಒಂದು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರಿಗೆ ಅಲ್ಲಿಯ ಒಂದು ಅಂಬರೀಶ್ ಅವರ ಬೆಂಬಲಿಗರಿರ್ಬೋದು, ಸ್ಥಳೀಯ ಕಾಂಗ್ರೆಸ್ಸಿಗರಿರ್ಬೋದು, ಜೊತೆಗೆ ಈಗ ಬಿಜೆಪಿ ಬೆಂಬಲ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಕೆಲ ಬಿಜೆಪಿ ಕಾರ್ಯಕರ್ತರು ಕೂಡ ಸುಮಲತಾ ಅವರ ಒಂದು ಪರ ಒಂದು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಅವರ ಪುತ್ರ ಅಭಿಷೇಕ್ ಕೂಡ ಜೊತೆಲಿ ಇರ್ತಾರೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಅವರು ಒಂದು ಫೇಸ್ಬುಕ್ ನಲ್ಲಿ ಒಂದು ತಮ್ಮ ಒಂದು ಸ್ಟೇಟಸ್ ಅನ್ನು ಹಾಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ, ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೋಸ್ಕರ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರತಕ್ಕಂಥದ್ದು, ಯಾವುದೇ ಬೆದರಿಕೆಗಳಿಗೆ ನಾನು ಬಗ್ಗೋದಿಲ್ಲ ಅನ್ನುವಂಥ ಮುಖಾಂತರ ನೇರವಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆ ಮುಖ್ಯಮಂತ್ರಿಗಳು ಮಂಡ್ಯದಲ್ಲಿ ಒಂದು ಭಾಷಣವನ್ನ ಮಾಡ್ತಾ ಸುಮಲತಾ ಅಂಬರೀಶ್ ಇರ್ಬೋದು, ಜೊತೆಗೆ ನಟ ದರ್ಶನ್ ಮತ್ತೆ ಯಶ್ ವಿರುದ್ಧ ಒಂದು ವಾಗ್ದಾಳಿಯನ್ನ ನಡೆಸಿದ್ರು. ಈ ನಿಟ್ಟಿನಲ್ಲಿ ಅಂದ್ರೆ ಈಗ ಬಂದು ಏನು ದರ್ಶನ್ ಮತ್ತೆ ಯಶ್ ಪ್ರಚಾರ ಮಾಡ್ತಾ ಇದ್ದಾರೆ, ಅವರು ನಿಜವಾದ ಜೋಡೆತ್ತಲ್ಲ, ನಾನು DK ಶಿವಕುಮಾರ್ ನಿಜವಾದ ಮಂಡ್ಯ ಜಿಲ್ಲೆಗೆ ಜೋಡೆತ್ತುಗಳು ಅನ್ನುವಂಥ ಮುಖಾಂತರ ದರ್ಶನ್ ಅವ್ರನ್ನ ಅವರು ಟೀಕೆ ಮಾಡ್ತಕ್ಕಂತ ಒಂದು ಕೆಲಸಕ್ಕೆ ಮುಂದಾಗಿದ್ರು. ಈ ನಿಟ್ಟಿನಲ್ಲಿ ಆ ಒಂದು ಟೀಕೆಗೆ ಇವತ್ತು ಸುಮಲತಾ ಅಂಬರೀಶ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಗುರುಪ್ರಸಾದ್. ಓಕೆ, ಸೊ ಇವತ್ತಿನ ಅವರ ಬೆಂಬಲ ಯಾವ ರೀತಿ ವ್ಯಕ್ತ ಆಗುತ್ತೆ? ಯಾಕೆಂತಂದ್ರೆ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿನಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಜೊತೆಗೆ ಅನೇಕ ಊರುಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನಿನ್ನೆ ವಿರೋಧಿ ಪಾಳೆಯದ ಅಭ್ಯರ್ಥಿ ನಾಮಿನೇಷನ್ ಫೈಲ್ ಮಾಡಿದ್ರು, ಆದರೆ ಇವತ್ತು ಯಾವ ರೀತಿಯಾದಂತಹ ಸ್ವಾಗತ ಜೊತೆಗೆ ಪ್ರಚಾರದ ಕಣ ರಂಗೇರುತ್ತೆ ಮಂಡ್ಯದಲ್ಲಿ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕಂದ್ರೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಬಂದು ಏನು ಅಂಬರೀಶ್ ಅವರು 3 ಬಾರಿ ಸಂಸದರಾಗಿದ್ದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಅವರಿಗೆ ಒಂದು ಮತವನ್ನು ಶ್ರೀರಂಗಪಟ್ಟಣ ಕ್ಷೇತ್ರ ಆಗಿತ್ತು. ಜೊತೆಗೆ ಆ ಒಂದು ಕ್ಷೇತ್ರದಿಂದ ಅಂಬರೀಶ್ ಅವರು ಇದು ಚುನಾವಣೆ ಅಂದ್ರೆ ವಿಧಾನಸಭಾ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿ ಸೋತಿರ್ತಾರೆ. ಈ ನಿಟ್ಟಿನಲ್ಲಿ ಅಲ್ಲಿ ಅಂಬರೀಶ್ ಅವರ ಬೆಂಬಲಿಗರು ಸಾಕಷ್ಟು ಮಂದಿ ಇದ್ದಾರೆ. ಜೊತೆಗೆ ಈಗಾಗಲೇ ಅವರ ಜೊತೆ ಗುರುತಿಸಿಕೊಂಡಿದ್ದಂತ ಶ್ರೀರಂಗಪಟ್ಟಣದ KPCC ಸದಸ್ಯ ಸಚ್ಚಿದಾನಂದ ಅವರ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಆ ಭಾಗದ ಕಾಂಗ್ರೆಸ್ಸಿಗರಿರ್ಬೋದು, ಜೊತೆಗೆ ಅಂಬರೀಶ್ ಅವರ ಬೆಂಬಲಿಗರಿರ್ಬೋದು, ಸಾಕಷ್ಟು ಮಂದಿ ಇದ್ದಾರೆ. ಅವರೆಲ್ಲ ಇವತ್ತು ಪ್ರಚಾರದಲ್ಲಿ ಭಾಗಿವಹಿಸ್ತಾ ಇದ್ದಾರೆ. ಜೊತೆಗೆ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಕೂಡ ಸ್ವಲ್ಪ ಒಂದು ಬಲವಾಗಿರುವುದರಿಂದ ಅಲ್ಲಿನ ಬಿಜೆಪಿ ಅವರು ಕೂಡ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಸುಮಲತಾ ಅವರ ಪರ ಒಂದು ಬೆಂಬಲ ಕೊಡೋದಕ್ಕೆ ಬಿಜೆಪಿ ಮಟ್ಟದಲ್ಲಿ ಸಭೆ ಕೂಡ ನಡೆಸಿಕೊಳ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಸಿದ್ಧತೆ ಮಾಡಿಕೊಂಡು ಸುಮಲತಾ ಅವರು ಪ್ರಚಾರಕ್ಕೆ ಇವತ್ತು ಧುಮುಕ್ತಾ ಇದ್ದಾರೆ. ಥ್ಯಾಂಕ್ ಯು ಮೋಹನ್ ರಾಜ್ ಮಾಹಿತಿಗೆ.